ನೋಡಿ, ಕಾಡು ಮಲ್ಲೇಶ್ವರದ 8, 9, 10 ಮತ್ತು ಈ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದು ನಮ್ಮ ಮಲ್ಲೇಶ್ವರಂನ ಒಂದು ವಿಹಂಗಮ ನೋಟ. ಇಲ್ಲಿ ಜಾತ್ರೆ ನಡೀತಾರೆ. ತರಾವರಿಯಾದ ಕಡಲೆಕಾಯಿ ಪರೀಕ್ಷೆ ಕೂಡ ನಡೀತಾ ಇರೋದ್ರಿಂದ ತರಾವರಿ ಕಡಲೆಕಾಯಿಗಳನ್ನ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕಳೆಪುರಿ ಎಲ್ಲ ಥರ ಇದು ನಾವು ನೋಡ್ಬೋದು. ನೀವು ಒಂದ್ಸತಿ ಜಾತ್ರೆಗೆ ಬನ್ನಿ. ಇದು ಮಲ್ಲೇಶ್ವರಮಲ್ಲಿ ನಡೀತಾ ಇದೆ ನೋಡಿ, ವಿಹಂಗಮ ನೋಟ ನೋಡಿ. ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿದೆ. ಒಂದು ಸ್ವಲ್ಪ ಕಾಸು ತಂದರೂ ಸಾಕು, ನಮಗೇನು ಬೇಕೋ ಅದೆಲ್ಲ ತೊಗೋಬೋದು. ಮಕ್ಕಳಿಗೆ ಆಗಲಿ, ಆಟ ಸಾಮಾನಾಗಲಿ, ಬಿಂದಿ ಮತ್ತು ತಲೆ ಹಾಕೋದು ಏನಾರು ಐಟಮ್ ಬರೀ 10 ರೂಪಾಯಿ 20 ರೂಪಾಯಿ ನೋಡಿ. ಎಷ್ಟು ಚೆನ್ನಾಗಿದೆ. ಬಂದು ಒಂದು ಸತಿ ವಿಸಿಟ್. ಮೈಸೂರು ಪಾಕ್ ಇದೆ ನೋಡಿ ಇಲ್ಲಿ. ಮತ್ತು ತರಾವರಿ ಕ್ಲಿಪ್ಸ್ ಸಿಗುತ್ತೆ ನೋಡಿ. ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆಯ ಇವತ್ತಿನ 3ನೇ ದಿನ ಇದು. ಈ ಜಾತ್ರೆ ವರ್ಷವೂ ನಡೀತಿದೆ. 8 ವರ್ಷದಿಂದ ನಡ್ಕೊಂಡ್ಬರ್ತಾ ಇದೆ. ತಾವುಗಳು ಮರ ಎಲ್ಲರಿಗೂ ಒಂದು ಕಿರು ನೋಟ ತೋರಿಸೋಣ ಅಂತ ನಾವು ಜಾತ್ರೆಗೆ ಬಂದಿದ್ದೇವೆ ನೋಡಿ. ಬಸವ, ದೊಡ್ಡ ಬಸವ ನೋಡಿ, ದೊಡ್ಡ ಬಸವ. ಆಮೇಲೆ ನಮ್ಮ ಕಾಡು ಮಲ್ಲೇಶ್ವರದ ರಾಜಗೋಪುರ, ಇದೇ ಪಕ್ಕದಲ್ಲಿರೋದು ನರಸಿಂಹಸ್ವಾಮಿ. ನೋಡಿ, ಕಾಡು ಮಲ್ಲೇಶ್ವರ ಪಕ್ಕದಲ್ಲೇ ಇರೋದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಮತ್ತು ಇಲ್ಲೇ ಬರೋದು ಗಂಗಮ್ಮ ತಾಯಿ. ಇಲ್ಲಿ ಎಲ್ಲ ಜಾತ್ರೆಯಲ್ಲಿ ಎಷ್ಟು ಹಲವಾರು ಸಂಸ್ಕಾರ ಜನರನ್ನ ನಾವು ಒಟ್ಟಿಗೆ ನೋಡ್ಬೋದು ನೋಡಿ. ಭಾವೈಕ್ಯತೆಯಲ್ಲಿ ಐಕ್ಯತೆ ಅಂತಾರಲ್ಲ, ಒಂದು ಏಕತೆ ಇದೆ. ಕಡಲೆಕಾಯಿ ಪರೀಕ್ಷೆ ನಡೀತಾ ಇರೋದಕ್ಕೆ ಬಂದು ಇಲ್ಲಿ ಎಂಜಾಯ್ ಮಾಡೋದಾಗಲೇ ಗೊತ್ತಾಗೋದು. ನಿಮ್ಮೆಲ್ಲರಿಗೂ ಒಂದು ವಿಹಂಗಮನ ನೋಟ ತೋರಿಸ್ತಾ ಇದ್ದೀವಿ ನೋಡಿ. ನಮ್ಮ ಗಂಗಮ್ಮ ದೇವರು ಈ ಥರ ಹಲವಾರು ವಿಷಯಗಳನ್ನು ಹೊತ್ತು ತರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿದ್ರೆ ಎಷ್ಟೋ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಗಂಗಮ್ಮ ತಾಯಿ ಹುಣ್ಣಿಮೆ ದೀಪ ಏನೇನು ನಡೀತಾ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಿ, ಇದು ನಂದಿ ಬಾಯಲ್ಲಿ ತೀರ್ಥ ಬರೋದಲ್ಲ, ಆ ದೇವಸ್ಥಾನ ಇದು. 7,000 ವರ್ಷದ ಹಳೆಯ ದೇವಸ್ಥಾನ. 1997ರಲ್ಲಿ ನಮಗೆ ಗೋಚರಿಸಿದ್ದು. ನೀವು ಅಷ್ಟೇ ಇಲ್ಲಿ ಬಂದು ಸ್ವಾಮಿಗೆ ಏನು ಬೇಕಾದ್ರೂ ಕೇಳ್ಕೊಂಡ್ರೆ ಆಗುತ್ತೆ ನೋಡಿ. ಹಲವಾರು ವೈಶಿಷ್ಟ್ಯವಿರೋ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು. ನೋಡಿ, 365 ದಿವಸದ ದೀಪವನ್ನು ಮುಡಿಸ್ತಾರೆ. ಅದೇ ಈ ಥರ ಇರುತ್ತೆ ದೇವಸ್ಥಾನದಲ್ಲಿ. ಇವತ್ತು ಸೋಮವಾರ ಆದ್ದರಿಂದ ವಿಶೇಷತೆ ಇದೆ. ನೀವು ಬಂದು ದೇವರ ಕೃಪೆಗೆ ಪಾತ್ರರಾಗಿ.